ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಪೇಬ್ಯಾಕ್ ಪೀರಿಯಡ್ ಮೆಥಡ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಪೇಬ್ಯಾಕ್ ಪೀರಿಯಡ್ ಮೆಥಡ್ ಕಾನ್ಸೆಪ್ಟ್ ಆ್ಯಂಡ್ 3 ಸಿಂಪಲ್ ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟು ಈ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ದಿಶು ಕಂಪನಿ ಲಿಮಿಟೆಡ್ ಈಸ್ ಕನ್ಸಿಡರಿಂಗ್ ದ ಪರ್ಚೇಸ್ ಆಫ್ ಎ ಮಷಿನರಿ. Two machinery S and T, each machinery costing rupees 5 lakh are available. Cash inflow are expected to be as under. Calculate payback period ಮೆಥಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತಂದ್ರೆ ದಿಶು ಕಂಪನಿ ಅವರು 2 ಮಷಿನರಿ ಪ್ಲಾನ್ ಇದೆ. ಒಂದು ಎಸ್ ಅಂಡ್ ಟಿ. ಆ ಮಷಿನರಿ ಕಾಸ್ಟಿಂಗ್ ಎಷ್ಟಿದೆ ಅಂದ್ರೆ 5 ಲ್ಯಾಕ್ ಇದೆ. ಸೊ ಈ 5 ಲ್ಯಾಕ್ನ ರಿಟರ್ನ್ ತೆಗಿಯೋಕ್ಕೆ ಎಷ್ಟು ವರ್ಷ ಆಗುತ್ತೆ ಅಂತ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಅಲ್ಲಿ ಕ್ಯಾಶ್ ಇನ್ಫ್ಲೋಸ್ ಅವರೇ ಕೊಟ್ಟಿದ್ದಾರೆ ಮತ್ತೆ 5 ಇಯರ್ಸ್ಗೆ. ಸೊ ಇಲ್ಲಿ ನೋಡಿ ಟೋಟಲ್ ಇಯರ್ಸ್ ಕೊಟ್ಟಿದ್ದಾರೆ 2017, 18, 19, 20, 21 5 ಇಯರ್ಸ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಮಷಿನರಿ ಎಷ್ಟು ರಿಟರ್ನ್ ಬರುತ್ತೆ ಅಂದ್ರೆ ಇಲ್ಲಿ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ 1,50,000, 2 lakh, 2,50,000 ಅಂಡ್ 2020 ನಲ್ಲಿ 1,50,000 ಅಂಡ್ 2021 ನಲ್ಲಿ 1 lakh. ಅದೇ ರೀತಿ ಮಷಿನ್ ಟಿಗೆ 50,000, 1,50,000, 2 lakh, 3 lakh and 2 lakh ಕೊಟ್ಟಿದ್ದಾರೆ. ಸೊ ಇವೆರಡರಲ್ಲಿ ನಾವು ವಿಚ್ ಮಷಿನ್ ಈಸ್ ಬೆಟರ್ ಅಂತ ನಾವು ಅವರಿಗೆ ಸಜೆಸ್ಟ್ ಮಾಡಬೇಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊಲ್ಯೂಷನ್ ಯಾವುದು ಅಂತಂದ್ರೆ ಮಷಿನರಿ ಎಸ್ ಗೆ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಮಷಿನ್ ಎಸ್ ಏನಂತಂದ್ರೆ ಇಯರ್ ಕೊಟ್ಟಿದ್ದಾರೆ 2017, 18, 19, 20, 21. ಸೊ ಇಲ್ಲಿ ಫಸ್ಟ್ ಏನಂತ ಅಂದರೆ ಫಸ್ಟ್ ಇಯರಲ್ಲಿ ಕ್ಯಾಶ್ ಇನ್ಫ್ಲೋ ಎಷ್ಟಾಗಿದೆ ಅಂದರೆ 1,50,000, 2 lakh, 2,50,000, 1,50,000 ಆ್ಯಂಡ್ 1 lakh ಆಗಿದೆ. ಸೊ ಇಲ್ಲಿ ಫಸ್ಟ್ ಇಯರಲ್ಲಿ ಟೋಟಲ್ ರಿಟರ್ನ್ಸ್ ಎಷ್ಟು ಬಂದಿದೆ ಅಂದರೆ 1 lakh ಬಂದಿದೆ. ಸೊ ಈ 1 lakh ಬಂದಿದೆ. ಸೆಕೆಂಡ್ ಇಯರಲ್ಲಿ 2 lakh, 1,50,000 ಪ್ಲಸ್ 2 lakh ಎಷ್ಟಾಗುತ್ತೆ ಅಂದರೆ 3,50,000. 3,50,000 ಪ್ಲಸ್ 2 lakh ಎಷ್ಟಾಗುತ್ತೆ ಅಂದರೆ 6 lakh ಆಗುತ್ತೆ. ಸೊ ಇಲ್ಲಿ ನಮಗೆ ಬರಬೇಕಾಗಿರೋ ರಿಟರ್ನ್ಸ್ ಎಷ್ಟು 5 lakh. ಸೊ ಇಲ್ಲಿ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಇಲ್ಲಿ ಸೆಕೆಂಡ್ ಇಯರಲ್ಲಿ 3,50,000 ಇದೆ ಆ್ಯಂಡ್ ಥರ್ಡ್ ಇಯರಲ್ಲಿ 6 lakh ಇದೆ ಆ್ಯಂಡ್ ಫೋರ್ತ್ ಇಯರಲ್ಲಿ 7,50,000 ಬಂದಿದೆ ಆ್ಯಂಡ್ ಫಿಫ್ತ್ ಇಯರ್ಗೆ 8,50,000 ಟೋಟಲ್ ಕ್ಯಾಶ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಆಗಿದೆ. ಸೊ ಇಲ್ಲಿ ಅಂದರೆ ಟೋಟಲ್ ಫಸ್ಟ್ ಇಯರ್ 1,50,000 ರಿಟರ್ನ್ಸ್ ಬಂದಿದೆ ಅಥವಾ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಸೆಕೆಂಡ್ ಇಯರಲ್ಲಿ ಟೋಟಲ್ ಫಸ್ಟ್ ಇಯರ್ಸ್ ಮತ್ತು ಸೆಕೆಂಡ್ ಇಯರ್ದು ಸೇರ್ಸ್ ಎಷ್ಟಾಗಿದೆ ಅಂದರೆ 3,50,000 ಆಗಿದೆ ಆ್ಯಂಡ್ ಥರ್ಡ್ ಇಯರಲ್ಲಿ ಟೋಟಲ್ 3 ಇಯರ್ಸಿಂದ ಎಷ್ಟಾಗಿದೆ 6 lakh ಆಗಿದೆ. ಇಲ್ಲಿ ನಮಗೆ ಪೇಬ್ಯಾಕ್ ಪೀರಿಯಡ್ ಎಷ್ಟು ಅಂತಂದರೆ ಇಲ್ಲಿ ನಮಗೆ 5 lakh ಎಬೋ ಇದೆ, ಇದು 5 lakh ಬಿಲೋ ಇದೆ. ಅಂದರೆ ಸೆಕೆಂಡ್ ಇಯರ್ನ ತಗೊಳ್ಳೋಣ. ಪ್ಲಸ್ ಎಷ್ಟಂತಂದರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂದರೆ 5 lakh ಮೈನಸ್ 3,50,000 ಅಂದರೆ ಈ ಸೆಕೆಂಡ್ ಇಯರ್ ಪ್ರಾಫಿಟ್ ಎಷ್ಟಿದೆ ಅದನ್ನು ಲೆಸ್ ಮಾಡಬೇಕು. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇಂದ ಸೆಕೆಂಡ್ ಇಯರ್ ಪ್ರಾಫಿಟ್ ಅಂದ್ರೆ ಟೋಟಲ್ ಕ್ಯಾಶ್ ಇನ್ಫ್ಲೋನ ಲೆಸ್ ಮಾಡಿದ್ರೆ 3,50,000 ಡಿವೈಡೆಡ್ ಬೈ ಥರ್ಡ್ ಇಯರ್ ಪ್ರಾಫಿಟ್ ಇನ್ಫ್ಲೋ ಎಷ್ಟು ಬಂದಿದೆ. ಥರ್ಡ್ ಇಯರ್ ಕ್ಯಾಶ್ ಇನ್ಫ್ಲೋ 2,50,000. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. 2 ಇಯರ್ಸ್ 5 lakh ಅಲ್ಲಿ 3,50,000 ಲೆಸ್ ಮಾಡಿದ್ರೆ 1,50,000 ಡಿವೈಡೆಡ್ ಬೈ 2,50,000 ಮಾಡಿದ್ರೆ ಟೋಟಲ್ ನಮಗೆ 2 ಇಯರ್ಸ್ ಪ್ಲಸ್ 0.6 ಬರುತ್ತೆ. ಅಲ್ಲಿಗೆ ಪೇಬ್ಯಾಕ್ ಪೀರಿಯಡ್ ಎಷ್ಟಾಗುತ್ತೆ ಅಂದರೆ 2.6 ಇಯರ್ಸ್ ತಗೊಳುತ್ತೆ ಮಷಿನರಿ ಎಸ್ ಅಲ್ಲಿ. ಅದೇ ರೀತಿ ಮಷಿನರಿ ಟಿಗೆ ಯಾವ ರೀತಿ ಅಂತ ನೋಡೋಣ. ಮಷಿನರಿ ಟಿನಲ್ಲಿ ಇಯರ್ಸ್ ಸೇಮ್ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ. ಇಲ್ಲಿ 2017 50,000 ಇದೆ ಆ್ಯಂಡ್ 50,000 ರಿಕವರ್ಡ್ ಆಗುತ್ತೆ. 2018 1,50,000, 2 lakh ಆ್ಯಂಡ್ 20 3 lakh ಆ್ಯಂಡ್ 21 2 lakh ಇದೆ. ಸೊ ಇಲ್ಲಿ ಟೋಟಲ್ ಫಸ್ಟ್ ಇಯರ್ ಎಷ್ಟು ಅಂದರೆ 50,000 ಕ್ಯಾಶ್ ಇನ್ಫ್ಲೋ ಆಗಿದೆ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಸೆಕೆಂಡ್ ಇಯರ್ ಎಷ್ಟು ಅಂತಂದರೆ 50,000 ಪ್ಲಸ್ 1,50,000 ಮಾಡಿದ್ರೆ ಟೋಟಲ್ ನಮಗೆ ಸೆಕೆಂಡ್ ಇಯರ್ ಎಷ್ಟು ಬಂದಿದೆ ಅಂದರೆ 2 lakh ಬಂದಿದೆ ಆ್ಯಂಡ್ ಥರ್ಡ್ ಇಯರಲ್ಲಿ 2 lakhಗೆ 2 lakhನ ಆ್ಯಡ್ ಮಾಡಿದ್ರೆ ಟೋಟಲ್ 4 lakh ಆಗುತ್ತೆ. ಸೊ ಇಲ್ಲಿ ಎಷ್ಟು ಅಂತ ಅಂದರೆ ಥರ್ಡ್ ಇಯರ್ಗೆ 4 lakh ಬಂದಿದೆ. ಈ 4 lakhಗೆ ಅಗೈನ್ ಫೋರ್ತ್ ಇಯರ್ ಕ್ಯಾಶ್ ಇನ್ಫ್ಲೋ 3 lakhನ ಆ್ಯಡ್ ಮಾಡಿದ್ರೆ 7 lakh ಬರುತ್ತೆ. ಇಲ್ಲಿ ನಮಗೆ ಎಷ್ಟು ಬೇಕಾಗಿರೋದು ಅಂತಂದರೆ 5 lakh. ಮಷಿನರಿ ಕಾಸ್ಟ್ ಎಷ್ಟಿದೆ ಅಂತಂದರೆ 5 lakh ಇದೆ. 5 lakhನ ರಿಕವರಿ ಮಾಡೋಕ್ಕೆ ಎಷ್ಟು ವರ್ಷ ಆಗುತ್ತೆ ಅಂದರೆ ಇಲ್ಲಿ ನೋಡಿ ಥರ್ಡ್ ಇಯರಲ್ಲಿ 4 lakh ಬಂದಿದೆ, ಫೋರ್ತ್ ಇಯರಲ್ಲಿ ಟೋಟಲ್ ಕ್ಯಾಶ್ ಇನ್ಫ್ಲೋ 7 lakh ಇದೆ. ಸೊ ಇಲ್ಲಿ ನಾವು 4th lakh ಬಂದಿರೋದು ಯಾವುದು ಅಂತಂದರೆ ಥರ್ಡ್ ಇಯರ್ ಅಂದರೆ 3 ಇಯರ್ಸ್ ಪ್ಲಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟು 5 lakh. ಅದರಲ್ಲಿ ಇಲ್ಲಿ ಥರ್ಡ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟಾಗಿದೆ ಲೆಸ್ ಮಾಡಬೇಕು. 4 lakhನ ಲೆಸ್ ಮಾಡಿ ನೆಕ್ಸ್ಟ್ ಇಯರ್ 3 lakh. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. 5 lakh ಅಲ್ಲಿ 4 lakhನ ಲೆಸ್ ಮಾಡಿದ್ರೆ 1 lakh ಬರುತ್ತೆ ಆ್ಯಂಡ್ ಡಿವೈಡೆಡ್ ಬೈ 3 lakh ಬರುತ್ತೆ. ಸೊ ಇದನ್ನ 1 lakh ಡಿವೈಡೆಡ್ ಬೈ 3 lakh ಮಾಡಿದ್ರೆ ನಮಗೆ 0.33 ಬರುತ್ತೆ. ಸೊ ಇಲ್ಲಿ ಏನಂತ ಅಂದರೆ ನಮಗೆ ಟೋಟಲ್ ಎಷ್ಟು ಆಗುತ್ತೆ ಅಂದರೆ 3 ಇಯರ್ಸ್ ಪ್ಲಸ್ 0.33 ಅಂದರೆ ಪೇಬ್ಯಾಕ್ ಪೀರಿಯಡ್ ಮೆಥಡ್ ನಮಗೆ 3.3 ಇಯರ್ಸ್ ಆಗುತ್ತೆ. ಸೊ ಇಲ್ಲಿ ಮಷಿನರಿ ಎಸ್
2.6 ಇಯರ್ಸ್ ಆಗುತ್ತೆ. ಆ್ಯಂಡ್ ಮಷಿನರಿ ಟಿ ಬಂದು ನಮಗೆ 3.3 ಇಯರ್ಸ್ ಆಗುತ್ತೆ. ಸೊ ಇದರಲ್ಲಿ ಯಾವುದು ಬೆಸ್ಟ್ ಅಂತ ಅಂದರೆ ಮಷಿನರಿ ಎಸ್. ಸೊ ಇನ್ನೊಂದು ಮೆಥಡನ್ನು ನಾವು ಮಾಡ್ಬೋದು. ಅದು ಆಲ್ರೆಡಿ ಯಾವ ರೀತಿ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದೆ. ಆ ವಿಡಿಯೋನ ಒಂದ್ಸರಿ ನೀವು ಪ್ಲೇ ಲಿಸ್ಟಲ್ಲಿ ನೋಡಿದ್ರೆ ಎಲ್ಲನೂ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.